ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ಮಾಯಸಂದ್ರದ ಹತ್ರ ಇರ್ತಕ್ಕಂಥ ಆನಡ್ಗು ಗ್ರಾಮದಲ್ಲಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಒಂದು ಅದ್ಭುತವಾದಂಥ ಜಾತ್ರಾ ಮಹೋತ್ಸವಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ. ಸರಿಸುಮಾರು 2,000 ಜನ ಸೇರೋ ಸಾಧ್ಯತೆ ಇದೆ. ಸೊ ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿಂದ ಜನಸ್ನೇಹಿ ಆಶ್ರಮದ ವತಿಯಿಂದ ಪ್ರಸಾದ ಕೂಡ ಬರ್ತಾ ಇದೆ. ಸಂಜೆ 5 ಗಂಟೆಗೆ ನಾನು ಕೂಡ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವ ಆನಡ್ಗು ಗ್ರಾಮ ಜಡೆ ಮಾಯಸಂದ್ರಕ್ಕೆ ಬರ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ಬಂದು ಪ್ರೀತಿ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಅಡುಗೆ ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಯಾವ ಥರ ಬರುತ್ತೆ. ಬಂದು ಎಲ್ಲ ಪ್ರಸಾದನ ಸ್ವೀಕಾರ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಬೇಕು. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಸಂಜೆ 5 ಗಂಟೆಗೆ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವ ಆನಡ್ಗು ಗ್ರಾಮಕ್ಕೆ ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ. ಭಟ್ರೆ ಕಷ್ಟ ಪಡ್ತಿದ್ದೀರ ಭಟ್ರೆ ನೀವು? ಎಲ್ಲಿಗೆ ತಗೊಂಡೋಗ್ತಿರೋದು? ಮೈಸಂದ್ರ ಕನ್ನಡಿಗಿನ ಗ್ರಾಮ ಮೈಸಂದ್ರಕ್ಕೆ. ಏನಿವತ್ತಲ್ಲಿ ಕೆಂಪಮ್ಮನ ಜಾತ್ರೆ. ಏನ್ ಮಾಡ್ತಿದ್ರಾ? ಏನೇನ್ ಮಾಡ್ತಿದ್ರಾ ಜಾತ್ರೆಗೆ? ಜಾತ್ರೆಗೆ ಇದು ಮಾಡ್ತಾ ಇದೀವಿ, ಟೊಮೆಟೊ ಬಾತ್ ಮಾಡ್ತಾ ಇದೀವಿ, ಆಮೇಲೆ ಪಾಯಸ ಮಾಡ್ತಾ ಇದೀವಿ. ಹೌದಾ? ಎಷ್ಟು ಜನಕ್ಕೆ? 2,000 ಜನಕ್ಕೆ ಮಾಡ್ತಾ ಇದೀವಿ. ಲೆಕ್ಕ ಇಲ್ಲ 2,000 ಜನಕ್ಕೆ ಅಂತ ಅಂದಾಜು ಮೇಲೆ ಮಾಡ್ತಾ ಇದೀವಿ. 2,000 ಜನಕ್ಕೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರ ಮಾಡಕ್ಕೆ? ಇದು 10:30 ಸ್ಟಾರ್ಟ್ ಮಾಡಿದೀವಿ. ಹೌದಾ? ಬಿಸಿ 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 100 ಕೆಜಿ ಭಟ್ರೆ ನೀವೇನ್ ಹೇಳ್ತೀರಾ? ಏನು ಹೇಳೋಕೇನ್ರಿ, ಅಡುಗೆ ಮಾಡತ್ತವ್ರೆ. ಹೋಸತಿ KR ಪುರಮಲ್ಲಿ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು ಅಡುಗೆ. ಹ್ಞೂನ್ರಿ. ಈ ಸತಿ ಅದಕ್ಕಿಂತ ಚೆನ್ನಾಗಿ ಮಾಡ್ರಿ. ಅದಕ್ಕಿಂತ ಚೆನ್ನಾಗಿ ಮಾಡೋಣ ಅಂತೀರಾ? ಅದಕ್ಕಿಂತ ಚೆನ್ನಾಗಿ ಮಾಡ್ರಿ. ಚೆನ್ನಾಗಿ ಮಾಡಿ. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಸೂಪರ್ ಇದೆ. ಸೂಪರ್ ಆಗಿದೆ. ಇದೇನು? ಅದು ಟೊಮೆಟೊ ಬಾತಾನೆ. ಅದು ಟೊಮೆಟೊ ಬಾತಾ? ಅಲ್ಲಿ 2ರಲ್ಲಿ ಬರ್ತಾ ಇದ್ರಿ 2,000 ಜನಕ್ಕೆ. 10,000 ಜನ, 2,000 ಜನ, 1,000 ಜನಕ್ಕೆ. ಸ್ನೇಹಿತರೆ, ಇದು ಆನಡ್ಗು ಗ್ರಾಮಕ್ಕೆ, ಮಾಯಸಂದ್ರದ ಹತ್ರ ಇರೋ ಆನಡ್ಗು ಗ್ರಾಮಕ್ಕೆ ಹೋಗ್ತಾ ಇರೋದು ಊಟ. ಟೇಸ್ಟ್ ಆಗಿರ್ಬೇಕು. ಟೇಸ್ಟ್ಗೆ ಉಪ್ಪು. ಆಯ್ತು ರೀ.